ದೀಪಾವಳಿಗೆ ಅಂತ ಅನೇಕ ತಿಂಡಿಗಳನ್ನ ಮಾಡಿ ತೋರಿಸ್ತಾ ಇದೀವಿ. ಇವತ್ತು ತುಂಬಾನೇ ಸುಲಭವಾಗಿ ಚಿಕ್ಕ ಮಕ್ಕಳೆಲ್ಲ ತುಂಬಾನೇ ಇಷ್ಟಪಟ್ಟು ತಿನ್ನುವ ರಿಂಗ್ ಚಕ್ಲಿನ ಹೇಗ್ ಮಾಡೋದು ಅಂತ ನೋಡೋಣ. ಸಾಮಾನ್ಯವಾಗಿ ಮಾಡೋ ಚಕ್ಲಿಗಿಂತ ಇದು ಇನ್ನೂ ಸುಲಭ, ತುಂಬಾನೇ ಕ್ರಿಸ್ಪಿಯಾಗಿ ಅದೇ ಸಮಯ ಟೇಸ್ಟಿಯಾಗಿರುತ್ತೆ. ಇದನ್ನ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಕಡಾಯಿನ ಇಟ್ಟು 1/4 ಕಪ್ ನೀರನ್ನ ಹಾಕೋಣ. ಇದರಲ್ಲಿ 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಓಮ, 1/4 ಟೀ ಸ್ಪೂನ್ ಕಪ್ಪೆಳ್ಳು, ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಇಂಗು, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಉಪ್ಪು, 2 ಟೀ ಸ್ಪೂನ್ ಆಯಿಲ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ನೀರು ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ಸ್ಟವ್ ನ ಸಿಮ್ಮಲ್ಲಿ ಇಟ್ಟು 1 ಕಪ್ ಅಕ್ಕಿ ಹಿಟ್ಟನ್ನ ಸ್ವಲ್ಪನೇ ಹಾಕೋತಾ ಗಂಟಿಲ್ದೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. 1 ನಿಮಿಷ ಸ್ಟವ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ನ ಆಫ್ ಮಾಡಿ ಒಂದು 10 ನಿಮಿಷ ಕಡಾಯಿನ ಹಾಗೇನೆ ಮುಚ್ಚಿಡೋಣ. 10 ನಿಮಿಷ ಆದ್ಮೇಲೆ ಅದನ್ನ ಒಂದು ತಟ್ಟೆಗೆ ಹಾಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಒಂದು ಕಣ್ಣಿರುವ ಚಕ್ಲಿ ಅಚ್ನಲ್ಲಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನ ಅದರಲ್ಲಿ ಹಾಕಿ ಈ ತರ ಉದ್ದಕ್ಕೆ ಹಾಕೋಣ. ಈಗ ಇದನ್ನ ಚಿಕ್ಕ ಚಿಕ್ಕ ಲೈನ್ ಆಗಿ ಕಟ್ ಮಾಡಿ ಅದನ್ನ ರಿಂಗ್ ಆಕಾರದಲ್ಲಿ ಮಡಚಿ ಎಲ್ಲಾ ಚಕ್ಲಿಗಳನ್ನು ಸಹ ತಯಾರು ಮಾಡಿಟ್ಕೊಳ್ಳೋಣ. ಈಗ ಇದನ್ನ ಬಿಸಿಯಾದ ಎಣ್ಣೆಗೆ ಹಾಕಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದ್ಮೇಲೆ ತೆಗೆದಿಟ್ಕೊಳ್ಳೋಣ. ನಿಮ್ಗೂ ಸಹ ಈ ವಿಡಿಯೋದಲ್ಲಿ ತೋರಿಸೋ ತರ ವುಡನ್ ಚಕ್ಲಿ ಅಚ್ಚು ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದೇ ತರ ಎಲ್ಲಾ ರಿಂಗ್ ಚಕ್ಲಿಗಳನ್ನು ಸಹ ಎಣ್ಣೆನಲ್ಲಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಸೊ ಈ ದೀಪಾವಳಿಗೆ ಖಂಡಿತ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.